ಎಲ್ಲರಿಗೂ ನನ್ನ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಡಲೆ ಹಿಟ್ಟಿಂದ ಬರ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬರೀ ಮೂರು ಐಟಮ್ಸ್ ಹಾಕಿ ಮಾಡೋ ಅಂಥದ್ದು. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ಈ ಮೆಜರ್ಮೆಂಟ್ ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ ಕಡಲೆ ಹಿಟ್ಟಿಗೆ ಈ ಸೇಮ್ ಮೆಜರ್ಮೆಂಟು 2 ಕಪ್ಪು ಸಕ್ಕರೆ ಹಾಕ್ಕೊಬೇಕು. ಆಮೇಲೆ ರುಚಿಗೋಲ್ಡ್ ಪಾಮಾಯಿಲಿನ್ ಆಯಿಲ್ ತೊಗೊಂಡಿದ್ದೀನಿ, ಅದು 2 ಕಪ್ ಹಾಕ್ಕೊಬೇಕು. 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, 2 ಕಪ್ ಪಾಮಾಯಿಲಿನ್ ಆಯಿಲ್ ಹಾಕ್ಕೊಬೇಕು. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ 2 ಕಪ್ಪಷ್ಟು ಪಾಮಾಯಿಲಿನ್ ಆಯಿಲ್ ಹಾಕ್ಕೊಂಡ್ಬಿಡೋಣ. ನೋಡಿ 1 ಕಪ್ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಇರೋದ್ರಿಂದ ಇದು ಫಸ್ಟೇ ನೀವು ಕಡಲೆ ಹಿಟ್ಟು ಹಾಕಿ ಇದರಲ್ಲಿ ಕಲಸಿಟ್ಕೊಂಡ್ಬಿಡ್ಬೇಕು. ಸ್ವಲ್ಪ ಹೊತ್ತು ಗಂಟಿಲ್ದಲೇ ಇದ್ದಂಗೆ ಕಲಿಸ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ 2ನೇ ಕಪ್ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ಕಡಲೆ ಹಿಟ್ಟು, 2 ಕಪ್ ಆಯಿಲಿಗೆ 1 ಕಪ್ ಕಡಲೆ ಹಿಟ್ಟು ಹಾಕ್ಕೊಂಬಿಡೋಣ. ಇದಕ್ಕೆ ಇದನ್ನು ಸ್ವಲ್ಪನೂ ಒಂಚೂರು ಗಂಟಿರಬಾರ್ದು, ಆ ಥರ ಕಲಸಿ ಇಟ್ಕೊಬೇಕು. ನಾವು ಸಕ್ಕರೆ ಪಾಕ ಮಾಡೋವರೆಗೂ ಇದು ಮುಂಚೆನೇ ನಾವು ಕಲಸಿ ಇಟ್ಕೊಂಬಿಟ್ರೆ ಸಕ್ಕರೆ ಪಾಕ ಮಾಡೋವರೆಗೂ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅದರೊಳಗಡೆ ಆಯಿಲಲ್ಲಿ. ನೋಡಿ ಈ ಥರ ಕಲಸಿಟ್ಟಿದ್ದೀನಿ. ನೋಡಿ ಸ್ವಲ್ಪನೂ ಗಂಟಿಲ್ಲ ಇದರಲ್ಲಿ. ನೋಡಿ ಇಷ್ಟ ಆದರೆ ಸಾಕು. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ 2 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸಕ್ಕರೆ ಕರಗುವಷ್ಟು ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು ಫ್ರೆಂಡ್ಸ್, ಅದು ಪಾಕ ಬರೋದೇನು ಬೇಡ. ಇದು ಸಕ್ಕರೆ ಎಲ್ಲ ಫುಲ್ಲು ಮೆಲ್ಟ್ ಆದರೆ ಸಾಕು ಇದ್ರ ನೀರಲ್ಲಿ. ನೋಡಿ ಇವಾಗ ಸಕ್ಕರೆ ಕರಗಿದೆ, ಫುಲ್ಲು ಕರಗಿದೆ. ನೋಡಿ ಈಗ ನಾವು ಕಡಲೆ ಹಿಟ್ಟು ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ತಾ ತಿರುಗಿಸ್ತಾ ಇರಬೇಕು. ಇದನ್ನು ತಳ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್, ಅದು ಗಂಟಾಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಂಡು ಬಿಡೋಣ. ಸೇಮ್ ಮೈಸೂರು ಪಾಕ್ ಹೇಗೆ ಮಾಡ್ತಿರೋ ಅದೇ ರೀತಿ ಇದು ಮಾಡೋದು. ಅಂದರೆ ಅದರಲ್ಲಿ ತುಪ್ಪ ಆ್ಯಡ್ ಮಾಡ್ತಾರೆ, ಇದರಲ್ಲಿ ಪಾಮಾಯಿಲಿನ್ ಆಯಿಲ್ ಹಾಕ್ತಾಯಿದ್ದೀವಿ. ಅದರಿಂದ ಇದು ಕಡಲೆ ಹಿಟ್ಟಿನ ಬರ್ಫಿ ಅಂತ ಹೇಳೋದು. ಟೇಸ್ಟ್ ಮಾತ್ರ ಸೇಮ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈಗ ಇದು ಸ್ವಲ್ಪ ಗಟ್ಟಿ ಆಗ್ತಾಯಿದೆ. ನೋಡಿ ತಳ ಬಿಟ್ಟ ಮೇಲೆ ಇದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಡೋಣ ಲಾಸ್ಟಲ್ಲಿ. ಅದು ಗಟ್ಟಿ ಆಗೋವರೆಗೂ ತಿರುಗಿಸ್ತಾನೆ ಇರಬೇಕು ಫ್ರೆಂಡ್ಸ್. ಇದನ್ನು ಇದು ತಿರುಗಿಸೋದು ನಿಲ್ಲಿಸ್ಬಿಟ್ರೆ ಸೀದೋಗ್ಬಿಡುತ್ತೆ ಕೆಳಗಡೆ ತಳ. ನೋಡಿ ಬಾಣಲೆ ಬಿಟ್ಟಿದೆ. ಈಗ ತುಪ್ಪ ಹಾಕಿರೋದ್ರಿಂದ 1-2 ಸರಿ ಮಗ್ಚ್ಕೊಂಬಿಡೋಣ. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಗೆ ತುಪ್ಪ ಹಾಕಿ ಸವರಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಹಾಕ್ಕೊಂಡ್ಬಿಟ್ಟು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪು ಕಟ್ ಮಾಡಿ ಇಟ್ಕೊಬೋದು. ಮಾಡಿ ತಕ್ಷಣ ಹಾಕ್ಕೊಂಬಿಡಿ ಇದನ್ನು. ಗಟ್ಟಿ ಸ್ವಲ್ಪ ಹೊತ್ತು 5 ನಿಮಿಷ ಬಿಟ್ಟರೂ ನೀವು ತುಂಬ ಗಟ್ಟಿ ಆಗಿಬಿಡುತ್ತೆ. ಇದು ಬೇಗ ಹಾಕ್ಬಿಡ್ಬೇಕು, ಬಿಸಿ ಇದ್ದಂಗೆ ಹಾಕ್ಬಿಟ್ರೆ ಒಳ್ಳೆಯದು. ನೋಡಿದ್ರಲ್ಲ ಯಾವ ಥರ ಕಡಲೆ ಹಿಟ್ಟಿಂದ ಮೈಸೂರು ಪಾಕ್ ಥರ ಬರ್ಫಿ ಯಾವ ಥರ ಮಾಡ್ಬೋದು ಅಂತ. ಸೇಮ್ ಮೈಸೂರು ಪಾಕ್ ಟೇಸ್ಟೇ ಕೊಡುತ್ತೆ ಇದು. ಈ ರೆಸಿಪಿ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಬರೀ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡೋ ಅಂಥದ್ದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.